ನೋಡಮ್ಮ, ನೀನು ಇವತ್ತೇನು ಹೊಸದಾಗಿ ಈ ಮನೆಗೆ ಬಂದಿದ್ಯಾ? ಈ ಮನೇಲಿ ತಿಳ್ಕೊಳ್ಬೇಕಾಗಿರುವಂತ ಎಷ್ಟು ವಿಷಯಗಳಿದೆ. ನಾನು ಒಂದೊಂದಾಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಆಯ್ತಾ? ನಾ ಹೇಳ್ದಂಗೆ ನಡ್ಕೊಳ್ಬೇಕು ನೀನು. ಸರಿ ಅತ್ತೆ, ನೀವು ಏನು ಹೇಳ್ತೀರೋ ಹಾಗೆ ಮಾಡ್ತೀನಿ, ಆಯ್ತಾ? ನನ್ನ ಸೊಸೆ ಅಂದ್ರೆ ಹೀಗಿರ್ಬೇಕು. ಈಗ ಮೊದಲನೇದಾಗಿ ನನ್ನ ಬಗ್ಗೆ ಹೇಳ್ಕೊಳ್ತೀನಿ. ಈ ಮನೆಗೆ ನಾನೇ ಗೃಹ ಸಚಿವೆ. ನಾನು ಹೇಳ್ದಂಗೆ ಎಲ್ಲ ಕೇಳೋದು. ನೀನು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೂ ಅಥವಾ ಮನೆಗೆ ಏನೇ ತರಬೇಕಾದ್ರೂ ನನ್ನನ್ನು ಕೇಳೇ ತರಬೇಕು, ನನ್ನನ್ನು ಕೇಳೇ ಹೋಗ್ಬೇಕು, ಆಯ್ತಾ? ಸರಿ ಅತ್ತೆ, ಹಾಗೆ ಮಾಡ್ತೀನಿ. ಇನ್ನು ನನ್ನ ಗಂಡ ಅಂದ್ರೆ ನಿನ್ನ ಮಾವ ಈ ಮನೆಗೆ ಹಣಕಾಸು ಸಚಿವರು. ಈ ಮನೆಗೆ ಬೇಕಾದಂತ ಹಣದ ವ್ಯವಸ್ಥೆ ಎಲ್ಲ ಮಾಡೋದು ಅವರೇನೆ. ನೆಕ್ಸ್ಟ್ ಬಂದು ನಿನ್ನ ಗಂಡ ಅಂದ್ರೆ ನನ್ನ ಮಗ. ಈ ಮನೆಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ತರೋದು ಅವನೇನೆ. ಹಾಗಾಗಿ ಅವನು ಅಗತ್ಯ ವಸ್ತುಗಳ ಪೂರೈಕೆ ಸಚಿವ. ಓಕೆ? ಸರಿ ಅತ್ತೆ. ಆಮೇಲೆ ಬಂದು ನನ್ನ ಮಗಳು. ಅವಳು ಬಂದು ಅಭಿವೃದ್ಧಿ ಸಚಿವೆ. ಈ ಮನೆಗೆ ಏನೇನನ್ನ ತಂದ್ರೆ ಯಾವ್ದ್ರಿಂದ ಒಳ್ಳೇದಾಗತ್ತೆ ಅಂತ ಡಿಸೈಡ್ ಮಾಡೋದು ಅವಳೇನೆ. ಹಾಗಾಗಿ ಅವಳು ನಮ್ಮ ಮನೆಯ ದೀಪ, ಅಭಿವೃದ್ಧಿ ಸಚಿವೆ. ಓ, ಹಾಗಾದ್ರೆ ಈ ಮನೆಯಲ್ಲಿ ನಾನು ಯಾವ ಸಚಿವೆ ಅತ್ತೆ? ಈ ಮನೆಯಲ್ಲಿ ನಿನ್ನ ಸ್ಥಾನ ಏನ್ ಬೇಕು ಅಂತ ನೀನೇ ಆರಿಸ್ಕೊಳ್ಳೋಕೆ ಆಪ್ಷನ್ ಕೊಡ್ತಾ ಇದ್ದೀನಿ. ನಿನ್ನ ಸ್ಥಾನ ಏನು ಅಂತ ನೀನೇ ಆರಿಸ್ಕೊ ಮಗಳೇ. ಇಷ್ಟೆಲ್ಲ ರಾಜಕೀಯವಾಗಿ ಈ ಮನೆಯಲ್ಲಿ ಸಚಿವರು ಇದ್ದಾರೆ ಅಂತಂದ್ರೆ ನಾನು ಕೂಡ ಒಬ್ಳು ಸಚಿವೆ ಆಗ್ಬೇಕಲ್ವಾ? ಹಾಗಾಗಿ ನಾನು ವಿರೋಧ ಪಕ್ಷದ ನಾಯಕಿಯಾಗಿ ನನ್ನ ಪಾತ್ರವನ್ನ ವಹಿಸ್ತೀನಿ ಅತ್ತೆ ಅವರೇ. ಸರಿ ಸರಿ, ಹೋಗಿ ಮೊದಲು ಊಟ ಮಾಡ್ಬಿಟ್ಟು ಮಲ್ಕೋ. ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಬೇಗ ಎದ್ದು ಮನೆ ಮುಂದೆ ಎಲ್ಲ ಬಾಗಿಲಿಗೆ ನೀರು ಹಾಕಿ ರಂಗೋಲಿಯನ್ನ ಹಾಕಬೇಕು. ಆಮೇಲೆ ದೇವ್ರ ಪೂಜೆಯನ್ನ ನೀನೇ ಮಾಡಬೇಕು. ಸರಿ ಅತ್ತೆ, ಹಾಗೆ ಆಗಲಿ. ಬಾಯ್, ಗುಡ್ ನೈಟ್. ಇವಳಿಗೆ ಎಷ್ಟು ಕೊಬ್ಬಿದ್ರೆ ಈ ಮನೆಯ ವಿರೋಧ ಪಕ್ಷದ ನಾಯಕಿಯಾಗಿ ಈ ಪಾತ್ರವನ್ನ ವಹಿಸ್ತೀನಿ ಅಂತಾಳೆ. ನೋಡೋಣ ಅದೇನೇನು ಮಾಡ್ತಾಳೆ ಅಂತ. ನಾನು ಸರಿಯಾಗಿ ಕೊಡ್ತೀನಿ. ಈಗ ಒಳ್ಳೆ ನಿದ್ದೆ ಬರ್ತಾ ಇದೆ. ಮೊದಲು ಹೋಗಿ ಮಲ್ಕೋಬೇಕು. ಬೆಳಗ್ಗೆ ಹೇಗಿದ್ರು ಎಲ್ಲ ಕೆಲಸ ಅವಳೇ ಮಾಡ್ತಾಳೆ. ದೇವ್ರ ಪೂಜೆ ಮಾಡಿ ನನಗೊಂದು ಲೋಟ ಚೆನ್ನಾಗಿರುವಂತಹ ಕಾಫಿ ಮಾಡಿದ್ರೆ ಸಾಕು. ನಂಗಿನ್ನ ನಿದ್ದೆನೇ ಅರ್ದಿಲ್ಲ. ಗುಡ್ ಮಾರ್ನಿಂಗ್ ಅತ್ತೆ. ವಾರೇ ವಾ ರಾಧಾ, ಏನು ಇಷ್ಟು ಬೇಗ ಎದ್ದಿದ್ಯಾ? ನಾನು ನೀನು ಇಷ್ಟು ಬೇಗ ಎದ್ದೇಳ್ತೀಯಾ ಅಂತ ಅನ್ಕೊಂಡೇ ಇರಲಿಲ್ಲ. ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಹಾಗೇನಿಲ್ಲ ಅತ್ತೆ, ಹಾಗೆ ಸುಮ್ಮನೆ ಬೇಗ ಎದ್ದೆ. ಪರವಾಗಿಲ್ಲ ರಾಧಾ, ಇಷ್ಟು ಬೇಗ ಎದ್ದೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಎದ್ದೇಳೋದನ್ನು 7 ಗಂಟೆಗೆ. ನೀನು ಇಷ್ಟು ಬೇಗ ಎದ್ದೇನು ಮಾಡ್ತೆ? ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋ. ಅಯ್ಯೋ ಹಾಗಲ್ಲ ಅತ್ತೆ, ನಾನು ಸುಮಾರು ಕೆಲಸ ಮಾಡೋದು ಬಾಕಿ ಇತ್ತು, ಹಾಗಾಗಿ ಬೇಗ ಎದ್ದೆ. ಓ, ಅಂಥ ಕೆಲಸ ಏನಪ್ಪ ನಮ್ಮ ರಾಧಮ್ಮಂಗೆ? ಅದು ನಾನು ನಿನ್ನೆಯಿಂದ ಡಿ ಪಿನೇ ಚೇಂಜ್ ಮಾಡಿಲ್ಲ, ಆಯಿತಾ? ಹಾಗೆ ನನ್ನ ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಿಲ್ಲ. ಜೊತೆಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಅಂತ ನಾನು 2 ದಿನದಿಂದ ನಾನು ಯಾವ ಫ್ರೆಂಡ್ಸ್ಗೂ ಕಳಿಸಿಲ್ಲ ಅತ್ತೆ. ಹಾಗಾಗಿ ಅದೆಲ್ಲ ಪೆಂಡಿಂಗ್ ವರ್ಕ್ನ ನಾನು ಮುಗಿಸ್ಬೇಕು. ನೀವು ಸ್ವಲ್ಪ ಹೊತ್ತಾದಮೇಲೆ ಬಂದು ನನ್ನ ಕೂಗಿ, ಆಯಿತಾ? ನಾನು ಇದೆಲ್ಲ ಕೆಲಸಗಳನ್ನ ಮುಗಿಸಿ ಮಲ್ಕೊತೀನಿ. ನೀವು ಬಂದು ಕೂಗಿ ತಕ್ಷಣ ಎದ್ದೇಳ್ತೀನಿ. ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಏನಾದರೂ ಒಂದು ಹೇಳ್ತಾನೆ ಇದ್ದಾರೆ. ಮಗಳು ಮಗಳು ಅಂತಾನೆ ನಾಜೂಕಾಗಿ ಎಲ್ಲಾನು ಹೇಳ್ತಾನೆ ಹೋಗ್ತಾ ಇದ್ದಾರೆ. ಮಗಳು ನೋಡಿದ್ರೆ ಇನ್ನ ಮಲ್ಕೊಂಡಿದ್ದಾಳೆ. ನನಗೆ ಮಾತ್ರ ಬೇಗ ಎದ್ದೇಳ್ಬೇಕಂತೆ. ಮನೆ ಮುಂದೆ ಬಾಗಿಲಿಗೆ ನೀರು ಹಾಕಿ, ರಂಗೋಲಿ ಹಾಕಿ, ದೇವ್ರ ಪೂಜೆ ಮಾಡಿ, ಕಾಫಿ ತಗೊಂಡು ಹೋಗ್ಬೇಕಂತೆ. ನನ್ನನ್ನು ಏನು ಅನ್ಕೊಂಡಿದ್ದಾರೆ? ಏಕೆ ಇಷ್ಟು ದಿನ ಅವರೇ ತಾನೇ ಮಾಡ್ತಾ ಇದ್ದಿದ್ದು? ಅಟ್ಲೀಸ್ಟ್ ನನಗೊಂದು ಕಪ್ ಕಾಫಿ ಕೂಡ ತಂದ್ಕೊಡಕ್ಕಾಗಲ್ವಾ ಅವ್ರಿಗೆ? ರಾಧಾ ರಾಧಾ, ಕಾಫಿ ಏನೋ ನಾನು ಕುಡಿತಾ ಇದ್ದೀನಿ, ನಿನಗೂ ಒಂದು ಕಪ್ ಮಾಡಿಟ್ಟಿದ್ದೀನಿ. ಅಟ್ಲೀಸ್ಟ್ ಚಪಾತಿನಾದರೂ ಬೇಗ ಮಾಡು. ಅಯ್ಯಯ್ಯೋ, ಬೆಳಗ್ಗೆ ಹೆಂಗೂ ಕಾಫಿ ಮಾಡೋದ್ರಿಂದ ತಪ್ಪಿಸ್ಕೊಂಡಿದ್ದೀನಿ. ಈಗ ನೋಡಿದ್ರೆ ಚಪಾತಿ ಮಾಡಕ್ಕೆ ಹೇಳ್ತಿದ್ದಾರಲ್ಲಪ್ಪ. ನಾನೀಗ ಚಪಾತಿ ಹಿಂಗೆ ಮಾಡಲಿ? ನಂಗೆ ಮಾಡೋಕ್ಕೆ ಬರಲ್ವಲ್ಲ. ಅಮ್ಮಂಗೆ ಫೋನ್ ಮಾಡಲಾ? ಇಲ್ಲ ಮೀರಂಗೆ ಫೋನ್ ಮಾಡಲಾ? ಏನು ಮಾಡಲಿ? ಐಡಿಯಾ. ಯೂಟ್ಯೂಬಲ್ಲಿ ನೋಡಿಕೊಂಡು ಬೇಗ ಬೇಗ ಮಾಡಿಟ್ಬಿಡ್ತೀನಿ. ಅಬ್ಬಾ, ಯೂಟ್ಯೂಬಲ್ಲಿ ಕೊಟ್ಟಿರೋ ಹಾಗೆ ಗೋಧಿ ಹಿಟ್ಟಿಗೆ ಉಪ್ಪು ಹಾಕಿ ನೀರು ಹಾಕಿ ಕಲಸಿ 1 ಗಂಟೆ ಇಟ್ಟಿದ್ದೀನಿ. ಹೌದು ಅತ್ತೆ, ಅಲ್ಲಿ ಚಪಾತಿ ಮಾಡಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ಯಾ? ಅದ್ರ ಮೇಲೆ ಗಂಟೆ ಇಟ್ಟಿದ್ದೀನಿ. ಹಿಟ್ಟು ಕಲಸಿ ಅದ್ರ ಮೇಲೆ ಗಂಟೆ ಇಟ್ಟಿದ್ಯಾ ನೀನು? ಏನತ್ತೆ, ನಾನು ಚಪಾತಿ ಮಾಡ್ತಿರೋದು ನೋಡಿ ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆಯಾ? ಹೌದು, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನಾನು. ಯೂಟ್ಯೂಬಲ್ಲಿ ನೋಡ್ಕೊಂಡು ಅವ್ರು ಹೇಳಿದ ಹಾಗೆ ಚಪಾತಿ ಹಿಟ್ಟನ್ನ ಕಲಸಿ 1 ಗಂಟೆ ಇಡಿ ಅಂತ ಹೇಳಿದ್ರು. ಅದಕ್ಕೆ ಅದ್ರ ಮೇಲೆ 1 ಗಂಟೆ ಇಟ್ಟಿದ್ದೀನಿ. ಅಯ್ಯೋ ರಾಮ, ಚಪಾತಿ ಹಿಟ್ಟನ್ನ 1 ಗಂಟೆ ಇಡಿ ಅಂತ ಅನ್ನೋದು ಚಪಾತಿ ಹಿಟ್ಟಿನ ಮೇಲೆ ಗಂಟೆ ಇಡಿ ಅಂತ ಅಲ್ಲ. ಅದನ್ನ 1 ಗಂಟೆಗಳ ಕಾಲ ಹಾಗೆ ಬಿಡಿ ಅಂತ ಅರ್ಥ. ಮೊದಲು ಆ ಗಂಟೆನ ತೆಗೆದು ಆ ಕಡೆ ಇಟ್ಟು ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದಿ ಸ್ಮೂತಾಗಿ ಚಪಾತಿ ಮಾಡ್ಕೊಂಡು ಬಾ. ಅಯ್ಯೋ ಸಾರಿ ಅತ್ತೆ, ನನಗದು ಗೊತ್ತಾಗ್ಲಿಲ್ಲ. ಆಯ್ತು, ನೀವು ಹೇಳ್ದಾಗೆ ಬೇಗ ಬೇಗ ಚಪಾತಿ ಮಾಡ್ಕೊಂಡು ಬರ್ತೀನಿ. ನೀವು ಹೋಗಿ ಇನ್ನ ಸೋಫಾ ಮೇಲೆ ರೆಸ್ಟ್ ಮಾಡಿ, ಆಯ್ತಾ? ಯಪ್ಪಾ, ನಾನಿನ್ನು ಈ ಮನೇಲಿ ಏನೇನು ನೋಡಬೇಕು, ಈ ಹುಡುಗಿ ಏನೇನು ಮಾಡ್ತಾಳೋ. ನಾನಿಲ್ಲಿ ಚಪಾತಿ ಮಾಡ್ತಿರೋದೇ ಹೆಚ್ಚು. ಈ ಅಮ್ಮ ಬೇರೆ ಬಂದ್ಬಿಟ್ಟು ಪದೇ ಪದೇ ಅದು ಮಾಡು, ಇದು ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ಬೇರೆ ಅಡ್ವೈಸ್ ಮಾಡಿಬಿಟ್ಟು ಹೋಗ್ತಾರೆ. ಸದ್ಯ ಇಷ್ಟಕ್ಕೆ ಬಿಟ್ಟರು, ಇಲ್ಲ ಅಂದರೆ ನನ್ನ ಕತೆ ಮುಗಿದು ಹೋಗ್ತಿತ್ತು. ಸದ್ಯ ಅಂತೂ ಇಂತೂ ಚಪಾತಿ ಮಾಡಿ ಆಯಿತು. ಒಂದು ಅಡುಗೆ ಕಲಿತ ಹಾಗಾಯಿತು. ಇದನ್ನು ಹೋಗಿ ಅತ್ತೆಗೆ ಕೊಟ್ಟರೆ ಅವರು ಇದನ್ನು ತಿಂದು ನನ್ನ ಹಾಡಿ ಹೊಗಳೋದೊಂದೇ ಬಾಕಿ. ಬೇಗ ಬೇಗ ಹೋಗಿ ಅತ್ತೆಗೆ ಕೊಟ್ಬಿಟ್ಟು ನಾನು ಹೇಗೆ ಅನ್ನೋದನ್ನು ಪ್ರೂವ್ ಮಾಡ್ತೀನಿ. ಅತ್ತೆ ತಗೊಳ್ಳಿ ಅತ್ತೆ, ನಾನು ಚಪಾತಿ ಮಾಡಿದ್ದೀನಿ.
ಸದ್ಯ ಅಂತೂ ಇಂತೂ ಬೇಗ ತಂದಿಲ್ಲ. ನನಗಂತೂ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಈಗ ಚಪಾತಿನ ಬೇಗ ಬೇಗ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಆ ಏನೇ ಇದು? ದೇವ್ ನಿನ್ಗೆ 2 ಕಣ್ಣುಗಳು ಕೊಟ್ಟಿರೋದು ಏನಕ್ಕೆ? 4 ಕಲ್ಲಿರೋದನ್ನು ಆರ್ಸಕ್ಕಾಗಲ್ಲ, ಅದನ್ನು ಹಾಗೆ ಹಾಕಿದ್ಯಾ? ಈಗ ನೋಡು ನನ್ನ ಬಾಯಲ್ಲಿ ಸಿಕ್ಕಿ ಹಲ್ಲಂತೂ ತುಂಬಾ ನೋವ್ತಾ ಇದೆ. ಏನಿವರು ನಾನು ಏನೇ ಮಾಡಿದ್ರು ಎಲ್ಲದರಲ್ಲೂ ತಪ್ಪು ಹುಡುಕ್ತಾರಲ್ಲ. ಆ ಕಲ್ಲುಗಳನ್ನ ಪಕ್ಕದಲ್ಲಿಟ್ಟು ತಿನ್ನೋಕ್ಕಾಗಲ್ವಾ? ಇವ್ರಿಗೂ ಕಣ್ಗಳಿದೆ ತಾನೇ, ಇವ್ರಿಗೇನಾದ್ರೂ ಮಾಡಿ ಸರಿಯಾಗಿ ಉತ್ತರ ಕೊಡ್ಬೇಕಲ್ಲ. ಅತ್ತೆ, ದೇವ್ರು ನಿಮ್ಗೂ 32 ಹಲ್ಗಳು ಕೊಟ್ಟಿದ್ದಾನೆ ತಾನೇ, 4 ಕಲ್ಗಳನ್ನ ತಿನ್ನಕ್ಕಾಗಲ್ವಾ ನಿಮ್ಗೆ ಹಲ್ಲಲ್ಲಿ? ಹಲೋ ಫ್ರೆಂಡ್ಸ್, ನಾವು ಮಾಡಿದ್ದು ಕೇವಲ ತಮಾಷೆಗಾಗಿ. ನಿಮಗೆ ಈ ಕಾಮಿಡಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಈ ಅತ್ತೆ ಸೊಸೆಯ ಪ್ರೀತಿಯ ಹಕ್ಕಲಹ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು, ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ನಾನು ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ, ಬಾಯ್.